ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರಳಿ ದಿನಾಂಕ 12/12/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಇಲ್ಲಿ ಪರಮಾತ್ಮ ತಂದೆ ನಮಗೆ ಯಾವ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ ಆ ಜ್ಞಾನದ ಶಿಕ್ಷಣದಲ್ಲಿ ಅಪಾರ ಸಂಪಾದನೆ ಇದೆ. ಆದ್ದರಿಂದ ಚೆನ್ನಾಗಿ ಶಿಕ್ಷಣವನ್ನು ಕಲಿಯಬೇಕು ಎಂದು ಶಿಕ್ಷಣವನ್ನು ಕಲಿಯುವಂತಹ ಲಿಂಕ್ ಕಟ್ ಆಗಬಾರದು. ಅಂದರೆ ಪರಮಾತ್ಮ ತಂದೆಯ ಮಹಾವಾಕ್ಯವನ್ನು ಕೇಳುವಂತಹ ಲಿಂಕ್ ಅನ್ನು ಎಂದೂ ಕಟ್ ಮಾಡಿಕೊಳ್ಳಬಾರದು. ಇಂದಿನ ಪ್ರಶ್ನೆಯಾಗಿದೆ, ಯಾರು ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೋ ಅವರಿಗೆ ನಿಮ್ಮ ಯಾವ ಮಾತನ್ನು ಕೇಳಿ ನಗು ಬರುತ್ತದೆ? ಉತ್ತರ, ಈಗ ವಿನಾಶದ ಸಮಯ ಸಮೀಪದಲ್ಲಿದೆ ಎಂದು ಯಾವಾಗ ನೀವು ಹೇಳುತ್ತೀರೋ ಆಗ ಅವರಿಗೆ ನಗು ಬರುತ್ತದೆ. ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಸದಾ ಇದೇ ಸೃಷ್ಟಿಯಲ್ಲಿ ಇಲ್ಲೇ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ. ಎಲ್ಲರನ್ನೂ ಪಾವನರನ್ನಾಗಿ ಮಾಡುವುದೇ ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆ. ಯಾವಾಗ ನಾವು ಪಾವನ ಆಗುತ್ತೇವೋ ಆಗ ಈ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ, ಹೊಸ ಜಗತ್ತು ಬರುತ್ತದೆ. ವಿನಾಶಕ್ಕೋಸ್ಕರ ಈ ಯುದ್ಧ ನಡೆಯುತ್ತದೆ. ನೀವು ದೇವತೆಗಳಾಗುತ್ತೀರಾ. ನೀವು ದೇವತೆಗಳಾದ ನಂತರ ಕಲಿಯುಗದ ಈ ಚೀಚಿ ಸೃಷ್ಟಿಗೆ ನೀವು ಬರಲು ಸಾಧ್ಯ ಇಲ್ಲ. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ. ಮಕ್ಕಳಿಗೆ ಗೊತ್ತಿದೆ, ನಾವು ಬಹಳಷ್ಟು ತಿಳುವಳಿಕೆಹೀನರಾಗಿದ್ದೆವು. ಮಾಯಾ ರಾವಣ ನಮ್ಮನ್ನು ತಿಳುವಳಿಕೆಹೀನರನ್ನಾಗಿ ಮಾಡಿದ್ದನು. ಈಗ ಮಕ್ಕಳಿಗೆ ಗೊತ್ತಿದೆ, ಪರಮಾತ್ಮ ತಂದೆ ಅವಶ್ಯವಾಗಿ ಈ ಸೃಷ್ಟಿಗೆ ಬರಲೇಬೇಕು. ಈಗ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ. ತ್ರಿಮೂರ್ತಿಯ ಚಿತ್ರ ಕೂಡ ಇದೆ. ಬ್ರಹ್ಮನ ಮೂಲಕ ಸ್ಥಾಪನೆ, ವಿಷ್ಣುವಿನ ಮೂಲಕ ಪಾಲನೆ ಮತ್ತು ಶಂಕರ್ನ ಮೂಲಕ ವಿನಾಶ ಅನ್ನುವ ಶಬ್ದ ಇದೆ. ಏಕೆಂದರೆ ಮಾಡಿಸುವಂತಹ ತಂದೆ ಪರಮಾತ್ಮ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಒಬ್ಬರೇ ಇಂತಹ ತಂದೆಯಾಗಿದ್ದಾರೆ. ಅವರು ಸ್ವಯಂ ಕಾರ್ಯವನ್ನು ಮಾಡುತ್ತಾರೆ ಮತ್ತು ಮಕ್ಕಳ ಮೂಲಕ ಕಾರ್ಯವನ್ನು ಮಾಡಿಸುತ್ತಾರೆ. ಅಂದ ಮೇಲೆ ಮೊದಲು ಯಾರ ಹೆಸರು ಬರುತ್ತದೆ? ಯಾರು ಕಾರ್ಯವನ್ನು ಮಾಡುತ್ತಾರೋ ಮೊದಲು ಅವರ ಹೆಸರು ಬರುತ್ತದೆ. ನಂತರ ಯಾರ ಮೂಲಕ ಕಾರ್ಯವನ್ನು ಮಾಡಿಸುತ್ತಾರೋ ಅವರ ಹೆಸರು ಬರುತ್ತದೆ. ಪರಮಾತ್ಮ ತಂದೆಗೆ ಮಾಡಿಸುವಾತ ತಂದೆ ಎಂದು ಕರೆಯಲಾಗುತ್ತದೆ. ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡಿಸುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ನಮಗೋಸ್ಕರ ಯಾವ ಹೊಸ ಜಗತ್ತು ನಿರ್ಮಾಣ ಆಗುತ್ತದೆಯೋ ಆ ಹೊಸ ಜಗತ್ತನ್ನು ನಾವೀಗ ಸ್ಥಾಪನೆ ಮಾಡುತ್ತಿದ್ದೇವೆ. ಆ ಹೊಸ ಜಗತ್ತಿನ ಹೆಸರೇ ದೇವಿ ದೇವತೆಗಳ ಜಗತ್ತಾಗಿದೆ. ಸತ್ಯುಗದಲ್ಲಿ ದೇವಿ ದೇವತೆಗಳೇ ನಿವಾಸವನ್ನು ಮಾಡುತ್ತಾರೆ. ದೇವಿ ದೇವತೆಗಳು ಎಂದು ಸತ್ಯುಗದ ನಿವಾಸಿಗಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಕರೆಯಲು ಸಾಧ್ಯ ಇಲ್ಲ. ಸತ್ಯುಗದಲ್ಲಿ ಮನುಷ್ಯರು ಇರುವುದಿಲ್ಲ. ಸತ್ಯುಗದಲ್ಲಿ ಕೇವಲ ಒಂದೇ ಒಂದು ದೇವಿ ದೇವತಾ ಧರ್ಮ ಇರುತ್ತದೆ. ಸತ್ಯುಗದಲ್ಲಿ ಬೇರೆ ಯಾವ ಧರ್ಮವೂ ಇರುವುದಿಲ್ಲ. ಈಗ ಮಕ್ಕಳಿಗೆ ಸ್ಮೃತಿ ಬಂದಿದೆ, ಅವಶ್ಯವಾಗಿ ನಾವು ದೇವಿ ದೇವತೆಗಳಾಗಿದ್ದೆವು. ದೇವತೆಗಳ ಸಂಕೇತ ಕೂಡ ಈ ಜಗತ್ತಿನಲ್ಲಿ ಇದೆ. ಇಸ್ಲಾಮಿಗಳದ್ದು ಕೂಡ ತಮ್ಮದೇ ಆದ ಸಂಕೇತ ಇದೆ. ಬೌದ್ಧಿಗಳದ್ದು ಕೂಡ ತಮ್ಮದೇ ಆದ ಸಂಕೇತ ಇದೆ. ಕ್ರಿಶ್ಚಿಯನ್ ಮುಂತಾದವರದ್ದು ಕೂಡ ತಮ್ಮದೇ ಆದ ಸಂಕೇತ ಇದೆ. ಯಾವಾಗ ನಮ್ಮ ರಾಜ್ಯ ಇತ್ತೋ ಆಗ ಬೇರೆ ಯಾವ ಧರ್ಮವೂ ಇರಲಿಲ್ಲ. ಈಗ ಪುನಃ ಉಳಿದ ಎಲ್ಲಾ ಧರ್ಮಗಳೂ ಇದೆ. ಆದರೆ ನಮ್ಮ ದೇವಿ ದೇವತಾ ಧರ್ಮ ಈಗ ಇಲ್ಲ. ಭಗವದ್ಗೀತೆಯಲ್ಲಿ ಇಂತಹ ಬಹಳ ಒಳ್ಳೆಯ ಶಬ್ದ ಇದೆ. ಆದರೆ ಯಾರೂ ಕೂಡ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳಂತವರು ಮತ್ತು ವಿನಾಶ ಕಾಲದಲ್ಲಿ ಪ್ರೀತಿ ಬುದ್ಧಿ ಉಳ್ಳಂತವರು ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಅವಶ್ಯವಾಗಿ ವಿನಾಶ ನಡೆಯಲೇಬೇಕು. ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಬರುತ್ತಾರೆ. ಯಾವಾಗ ಜಗತ್ತನ್ನು ಪರಿವರ್ತನೆ ಮಾಡುವ ಸಮಯ ಬರುತ್ತದೆಯೋ ಆಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ. ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಈ ಹಳೆಯ ಜಗತ್ತಿನ ಬದಲು ಎಲ್ಲ ಹೊಸ ವಸ್ತುವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ಅಕ್ಕಸಾಲಿಗ ಕೂಡ ಆಗಿದ್ದಾರೆ. ಪರಮಾತ್ಮ ತಂದೆ ಅಗಸ ಕೂಡ ಆಗಿದ್ದಾರೆ. ಪರಮಾತ್ಮ ತಂದೆ ಬಹಳ ದೊಡ್ಡ ವ್ಯಾಪಾರಿ ಕೂಡ ಆಗಿದ್ದಾರೆ. ಎಲ್ಲೋ ಕೆಲವರು ಪರಮಾತ್ಮ ತಂದೆಯ ಜೊತೆಗೆ ವ್ಯಾಪಾರವನ್ನು ಮಾಡುತ್ತಾರೆ. ಈ ವ್ಯಾಪಾರದಲ್ಲಿ ಬಹಳಷ್ಟು ಲಾಭ ಇದೆ. ಶಿಕ್ಷಣದ ಮೂಲಕ ಬಹಳಷ್ಟು ಲಾಭ ಆಗುತ್ತದೆ. ಶಿಕ್ಷಣದಲ್ಲೇ ಸಂಪಾದನೆ ಇದೆ ಎಂದು ಮಹಿಮೆಯನ್ನು ಮಾಡಲಾಗುತ್ತದೆ. ಅದರಲ್ಲೂ ಕೂಡ ಇದು ಜನ್ಮ ಜನ್ಮಾಂತರಕ್ಕೋಸ್ಕರ ಸಂಪಾದನೆ ಆಗಿದೆ. ಅಂದ ಮೇಲೆ ಇಂತಹ ಜ್ಞಾನದ ಶಿಕ್ಷಣವನ್ನು ಚೆನ್ನಾಗಿ ಕಲಿಯಬೇಕು. ಮತ್ತು ಶಿಕ್ಷಣವನ್ನು ಕಲಿಸುವುದು ಬಹಳ ಸಹಜ ಆಗಿದೆ. ಕೇವಲ ಒಂದು ವಾರ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಬಲೆ ನೀವು ಎಲ್ಲಿಗಾದರೂ ಹೋಗಿ, ಈ ಜ್ಞಾನದ ಶಿಕ್ಷಣ ಅಲ್ಲೇ ನಿಮ್ಮ ಬಳಿ ಬಂದು ತಲುಪುತ್ತದೆ. ಅಂದರೆ ನೀವು ಯಾವ ಸ್ಥಾನದಲ್ಲಿ ಇದ್ದರೂ ಕೂಡ ಅಲ್ಲಿ ನಿಮಗೆ ಮುರುಳಿ ಸಿಗುತ್ತದೆ. ಅಂದ ಮೇಲೆ ಪುನಃ ಎಂದೂ ಕೂಡ ಜ್ಞಾನದ ಲಿಂಕ್ ಕಟ್ಟಾಗಲು ಸಾಧ್ಯ ಇಲ್ಲ.
ಆತ್ಮರ ಜೊತೆಗೆ ಪರಮಾತ್ಮ ತಂದೆಯ ಲಿಂಕ್ ಜೋಡಣೆ ಆಗಿದೆ. ಇದು ಆತ್ಮ ಮತ್ತು ಪರಮಾತ್ಮ ತಂದೆಯ ಸಂಬಂಧದ ಲಿಂಕ್ ಆಗಿದೆ. ಭಗವದ್ಗೀತೆಯಲ್ಲಿ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರ ವಿನಾಶ ಆಗುತ್ತದೆ ಮತ್ತು ಪ್ರೀತಿ ಬುದ್ಧಿ ಉಳ್ಳವರ ವಿಜಯ ಆಗುತ್ತದೆ ಅನ್ನುವ ಮಾತನ್ನು ಬರೆಯಲಾಗಿದೆ. ಈಗ ನಿಮಗೆ ಗೊತ್ತಿದೆ, ಈ ಸಮಯದಲ್ಲಿ ಮನುಷ್ಯರು ಒಬ್ಬರನ್ನು ಇನ್ನೊಬ್ಬರು ಸಾಯಿಸುತ್ತಿರುತ್ತಾರೆ, ಒಬ್ಬರು ಇನ್ನೊಬ್ಬರ ಕೈಕಾಲನ್ನು ಕಟ್ ಮಾಡುತ್ತಿರುತ್ತಾರೆ. ಈ ಸಮಯದ ಜನರಲ್ಲಿ ಎಷ್ಟು ಕ್ರೋಧ ಇದೆಯೋ ಅಷ್ಟು ಕ್ರೋಧ ಬೇರೆ ಯಾರಲ್ಲೂ ಯಾವ ಸಮಯದಲ್ಲೂ ಇರುವುದಿಲ್ಲ, ಅಥವಾ ಇಷ್ಟೊಂದು ವಿಕಾರ ಬೇರೆ ಯಾವ ಸಮಯದಲ್ಲೂ ಯಾರಲ್ಲೂ ಇರುವುದಿಲ್ಲ. ಗಾಯನ ಕೂಡ ಇದೆ. ದ್ರೌಪದಿ ಪರಮಾತ್ಮ ತಂದೆಯನ್ನು ಕೂಗಿ ಕರೆದರು ಎಂದು ಪರಮಾತ್ಮ ತಂದೆ ತಿಳಿಸಿದ್ದಾರೆ. ನೀವೆಲ್ಲರೂ ದ್ರೌಪದಿಯರಾಗಿದ್ದೀರಾ. ಭಗವಾನ್ ವಾಚಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಈಗ ವಿಕಾರಕ್ಕೆ ವಶ ಆಗಬೇಡಿ. ನಾನು ನಿಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ. ನೀವು ಕೇವಲ ತಂದೆಯಾದ ನನ್ನನ್ನು ನೆನಪು ಮಾಡಿ. ಈಗ ಇದು ವಿನಾಶದ ಸಮಯ ಆಗಿದೆ. ಮಕ್ಕಳು ಯಾರ ಮಾತನ್ನೂ ಕೇಳುವುದಿಲ್ಲ. ಪರಸ್ಪರ ಹೊಡೆದಾಡುತ್ತಿರುತ್ತಾರೆ, ಜಗಳವನ್ನು ಮಾಡುತ್ತಿರುತ್ತಾರೆ. ಶಾಂತಿಯಲ್ಲಿ ಇರಿ ಎಂದು ಜನ ಅವರಿಗೆ ಎಷ್ಟೊಂದು ಹೇಳುತ್ತಾರೆ, ಆದರೂ ಅವರು ಶಾಂತಿಯಲ್ಲಿ ಇರುವುದಿಲ್ಲ. ತಮ್ಮ ಮಕ್ಕಳನ್ನು ಬಿಟ್ಟು ಮಕ್ಕಳಿಂದ ದೂರಾಗಿ ಯುದ್ಧದ ಮೈದಾನಕ್ಕೆ ಯುದ್ಧವನ್ನು ಮಾಡಲು ಹೋಗುತ್ತಾರೆ. ಯುದ್ಧದಲ್ಲಿ ಎಷ್ಟೋ ಮನುಷ್ಯರು ಸಾಯುತ್ತಿರುತ್ತಾರೆ. ಮನುಷ್ಯರಿಗೆ ಈ ಸಮಯದಲ್ಲಿ ಯಾವ ಬೆಲೆಯೂ ಇಲ್ಲ. ಈ ಜಗತ್ತಿನಲ್ಲಿ ಬೆಲೆ ಇರುವುದು ಕೇವಲ ದೇವಿ ದೇವತೆಗಳಿಗೆ ಮಾತ್ರ. ಆದ್ದರಿಂದ ದೇವತೆಗಳ ಮಹಿಮೆಯನ್ನು ಮಾಡುತ್ತಾರೆ. ಈಗ ನೀವು ದೇವತೆಗಳಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ವಾಸ್ತವದಲ್ಲಿ ನಿಮ್ಮ ಮಹಿಮೆ ಈ ದೇವತೆಗಳಿಗಿಂತ ಜಾಸ್ತಿ ನಡೆಯುತ್ತದೆ. ಈಗ ಪರಮಾತ್ಮ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಇದು ಎಷ್ಟೊಂದು ಶ್ರೇಷ್ಠ ಶಿಕ್ಷಣ ಆಗಿದೆ. ಶಿಕ್ಷಣವನ್ನು ಕಲಿಯುತ್ತಿರುವಂತವರು ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ಸಂಪೂರ್ಣ ತಮೋ ಪ್ರಧಾನ ಆಗಿದ್ದಾರೆ. ನಾನಂತೂ ಸದಾ ಸತೋ ಪ್ರಧಾನ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಮಕ್ಕಳಾದ ನಿಮ್ಮ ವಿಧೇಯ ಸೇವಕ್ಕಾಗಿ ಈ ಸೃಷ್ಟಿಗೆ ಬಂದಿದ್ದೇನೆ. ನೀವೇ ವಿಚಾರವನ್ನು ಮಾಡಿ, ನೀವು ಎಷ್ಟೊಂದು ಚೀಚಿ ಕೊಳಕಾಗಿ ಬಿಟ್ಟಿದ್ದೀರಾ. ಪರಮಾತ್ಮ ತಂದೆ ನಮ್ಮನ್ನು ವಾಹ ವಾಹ ಅನ್ನುವಂತಹ ಸುಂದರ ಆತ್ಮರನ್ನಾಗಿ ಮಾಡುತ್ತಾರೆ. ಭಗವಂತ ತಂದೆ ಕುಳಿತು ಮನುಷ್ಯರಿಗೆ ಶಿಕ್ಷಣವನ್ನು ಕಲಿಸಿ ಮನುಷ್ಯರನ್ನು ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ, ನಾನು ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಇವರ ತನುವಿನಲ್ಲಿ ಬಂದು ನಿಮ್ಮೆಲ್ಲರನ್ನು ತಮೋ ಪ್ರಧಾನರಿಂದ ಸತೋ ಪ್ರಧಾನರನ್ನಾಗಿ ಮಾಡುತ್ತೇನೆ. ನಿಮ್ಮೆಲ್ಲರನ್ನು ತಮೋ ಪ್ರಧಾನರಿಂದ ಸತೋ ಪ್ರಧಾನರನ್ನಾಗಿ ಮಾಡುವುದಕ್ಕೋಸ್ಕರ ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಇವರ ತನುವಿನಲ್ಲಿ ನಾನು ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈಗ ನಾನು ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ ಎಂದು ತಂದೆ ಹೇಳುತ್ತಾರೆ. ಪರಮಾತ್ಮ ತಂದೆ ಕೇಳುತ್ತಾರೆ, ನಾನು ನಿಮ್ಮನ್ನು ಸ್ವರ್ಗವಾಸಿಯನ್ನಾಗಿ ಮಾಡಿದ್ದೆ, ನೀವು ಪುನಃ ಹೇಗೆ ನರಕದ ನಿವಾಸಿಗಳಾದಿರಿ? ಯಾರು ನಿಮ್ಮನ್ನು ನರಕದ ನಿವಾಸಿಯನ್ನಾಗಿ ಮಾಡಿದರು? ಗಾಯನ ಕೂಡ ಇದೆ. ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರು ವಿನಾಶವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ, ಪ್ರೀತಿ ಬುದ್ಧಿ ಉಳ್ಳವರು ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಎಂದು. ಇನ್ನು ಯಾರು ಎಷ್ಟು ಜಾಸ್ತಿ ಪ್ರೀತಿ ಬುದ್ಧಿ ಉಳ್ಳವರಾಗುತ್ತಾರೋ, ಅಂದರೆ ಪರಮಾತ್ಮ ತಂದೆಯನ್ನು ಯಾರು ಜಾಸ್ತಿ ನೆನಪು ಮಾಡುತ್ತಾರೋ ಅವರಿಗೆ ಬಹಳಷ್ಟು ಲಾಭ ಆಗುತ್ತದೆ. ನೀವೀಗ ತಂದೆಯ ಜೊತೆಗೆ ಎಷ್ಟು ಜಾಸ್ತಿ ಪ್ರೀತಿ ಬುದ್ಧಿಯನ್ನು ಇಟ್ಟುಕೊಳ್ಳುತ್ತೀರೋ, ಎಷ್ಟು ಜಾಸ್ತಿ ಸಮಯ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮಗೆ ಲಾಭ ಆಗುತ್ತದೆ. ಇದು ಯುದ್ಧದ ಮೈದಾನ ಆಗಿದೆ. ಗೀತೆಯಲ್ಲಿ ಯಾವ ಯುದ್ಧದ ಬಗ್ಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಜಗತ್ತಿನ ಜನ ಕೌರವರು ಮತ್ತು ಪಾಂಡವರ ಯುದ್ಧವನ್ನು ತೋರಿಸಿದ್ದಾರೆ. ಕೌರವ ಸಂಪ್ರದಾಯದವರು ಕೂಡ ಈ ಸೃಷ್ಟಿಯಲ್ಲಿ ಇದ್ದಾರೆ, ಪಾಂಡವ ಸಂಪ್ರದಾಯದವರು ಕೂಡ ಈ ಸೃಷ್ಟಿಯಲ್ಲಿ ಇದ್ದಾರೆ. ಆದರೆ ಇಲ್ಲಿ ಯುದ್ಧದ ಯಾವ ಮಾತು ಇಲ್ಲ. ಯಾರು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದಾರೋ ಅವರಿಗೆ ಪಾಂಡವರು ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆಯ ಜೊತೆಗೆ ಮಕ್ಕಳ ಪ್ರೀತಿ ಬುದ್ಧಿ ಜೋಡಣೆ ಆಗಿದೆ. ತಂದೆಯ ಜೊತೆಗೆ ಮಕ್ಕಳು ಪ್ರೀತಿ ಬುದ್ಧಿಯನ್ನು ಜೋಡಣೆ ಮಾಡಿದ್ದೀರಾ. ಪರಮಾತ್ಮ ತಂದೆಯ ಜೊತೆಗೆ ಯಾರ ಪ್ರೀತಿ ಜೋಡಣೆ ಆಗಿದೆಯೋ ಅವರಿಗೆ ಪಾಂಡವರು ಎಂದು ಕರೆಯಲಾಗುತ್ತದೆ. ಯಾರು ಪರಮಾತ್ಮ ತಂದೆಯಿಂದ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೋ ಅವರಿಗೆ ಕೌರವರು ಎಂದು ಕರೆಯಲಾಗುತ್ತದೆ. ಈ ಶಬ್ದ ಬಹಳಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಯೋಗ್ಯವಾದಂತಹ ಶಬ್ದ ಆಗಿದೆ. ಈಗ ಇದು ಸಂಗಮ ಯುಗ ಆಗಿದೆ. ಮಕ್ಕಳಾದ ನಿಮಗೆ ಗೊತ್ತಿದೆ, ಹೊಸ ಜಗತ್ತು ಈಗ ಸ್ಥಾಪನೆ ಆಗುತ್ತಾ ಇದೆ. ಬುದ್ಧಿಯ ಮೂಲಕ ನೀವು ಕಾರ್ಯವನ್ನು ಮಾಡಬೇಕು. ಈಗ ಈ ಜಗತ್ತಂತೂ ಬಹಳ ದೊಡ್ಡ ಜಗತ್ತಾಗಿದೆ. ಸತ್ಯುಗದಲ್ಲಿ ಬಹಳ ಕಡಿಮೆ ಜನ ಮನುಷ್ಯರಿರುತ್ತಾರೆ. ವೃಕ್ಷ ಸತ್ಯುಗದಲ್ಲಿ ಬಹಳ ಸಣ್ಣದಾಗಿರುತ್ತದೆ. ಅದೇ ವೃಕ್ಷ ಪುನಃ ಬೆಳೆದು ದೊಡ್ಡದಾಗುತ್ತದೆ. ಮನುಷ್ಯ ಸೃಷ್ಟಿಯ ಉಲ್ಟಾ ವೃಕ್ಷ ಹೇಗೆ ನಿರ್ಮಾಣ ಆಗುತ್ತದೆ? ಇದು ಏಕೆ ಉಲ್ಟಾ ವೃಕ್ಷ ಆಗಿದೆ ಅನ್ನುವ ಮಾತಿನ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಇದಕ್ಕೆ ಕಲ್ಪವೃಕ್ಷ ಎಂದು ಕರೆಯಲಾಗುತ್ತದೆ. ವೃಕ್ಷದ ಜ್ಞಾನ ಕೂಡ ನಿಮಗೆ ಗೊತ್ತಿರಬೇಕು ತಾನೆ.
ಜಗತ್ತಿನಲ್ಲಿರುವಂತಹ ಸ್ಥೂಲ ವೃಕ್ಷದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ. ಯಾರಾದರೂ ತಕ್ಷಣ ಆ ವೃಕ್ಷದ ಬಗ್ಗೆ ತಿಳಿಸುತ್ತಾರೆ. ಈ ವೃಕ್ಷದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಕೂಡ ಬಹಳ ಸಹಜ ಆಗಿದೆ. ಆದರೆ ಇದು ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷ ಆಗಿದೆ. ಮನುಷ್ಯರಿಗೆ ತಮ್ಮ ವೃಕ್ಷದ ಬಗ್ಗೆ ಗೊತ್ತೇ ಆಗುವುದಿಲ್ಲ. ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ ಎಂದು ಎಲ್ಲರೂ ಹೇಳುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಚೈತನ್ಯ ಆಗಿರಬೇಕು. ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ, ಚೈತನ್ಯ ಆಗಿದ್ದಾರೆ, ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆಯಲ್ಲಿ ಯಾವ ಜ್ಞಾನ ಇದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ಬೀಜ ರೂಪ ಆಗಿದ್ದಾರೆ, ಚೈತನ್ಯ ಆಗಿದ್ದಾರೆ. ಉಳಿದಿದ್ದೆಲ್ಲ ಪರಮಾತ್ಮ ತಂದೆಯ ಸಂಪೂರ್ಣ ರಚನೆಯಾಗಿದೆ. ಅಂದ ಮೇಲೆ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಮನುಷ್ಯರಿಗೆ ತಮ್ಮ ವೃಕ್ಷದ ಬಗ್ಗೆ ಗೊತ್ತಿಲ್ಲ. ಉಳಿದ ಸ್ಥೂಲ ವೃಕ್ಷದ ಬಗ್ಗೆ ಮನುಷ್ಯರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ವೃಕ್ಷದ ಬೀಜ ಒಂದು ವೇಳೆ ಚೈತನ್ಯ ಆಗಿದ್ದರೆ ಆ ಬೀಜ ನನ್ನ ಮೂಲಕ ಈ ವೃಕ್ಷ ಹೇಗೆ ನಿರ್ಮಾಣ ಆಗುತ್ತದೆ ಎಂದು ಸ್ವಯಂ ಹೇಳುತ್ತಿತ್ತು. ಆದರೆ ಆ ಸ್ಥೂಲ ವೃಕ್ಷದ ಬೀಜ ಜಡ ಬೀಜ ಆಗಿದೆ. ಅಂದ ಮೇಲೆ ಈಗ ಮಕ್ಕಳಾದ ನೀವು ರಚಯಿತ ಮತ್ತು ರಚನೆಯ ರಹಸ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ, ಚೈತನ್ಯ ಆಗಿದ್ದಾರೆ, ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ಚೈತನ್ಯದಲ್ಲೇ ಮಕ್ಕಳ ಜೊತೆಗೆ ಮಾತನಾಡುತ್ತಿದ್ದಾರೆ. ಪರಮಾತ್ಮ ತಂದೆ ಚೈತನ್ಯ ಆಗಿರುವ ಕಾರಣ ತಂದೆ ಮಕ್ಕಳ ಜೊತೆಗೆ ಮಾತನಾಡಲು ಸಾಧ್ಯ. ಮನುಷ್ಯರ ತನು ಎಲ್ಲರ ತನುವಿಗಿಂತ ಬಹಳಷ್ಟು ಶ್ರೇಷ್ಠ ಆಗಿದೆ. ಮನುಷ್ಯರ ತನು ಬಹಳಷ್ಟು ಅಮೂಲ್ಯ ಆಗಿದೆ ಎಂದು ಗಾಯನವನ್ನು ಮಾಡುತ್ತಾರೆ. ಮನುಷ್ಯರ ತನುವಿನ ಮೌಲ್ಯದ ಬಗ್ಗೆ ಎಂದು ವರ್ಣನೆಯನ್ನು ಮಾಡಲು ಸಾಧ್ಯ ಇಲ್ಲ. ಅಂದರೆ ಮನುಷ್ಯ ತನು ಅಷ್ಟೊಂದು ಅಮೂಲ್ಯ ಆಗಿದೆ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಪರಮಾತ್ಮ ತಂದೆ ಬಂದು ಆತ್ಮರಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ನೀವೀಗ ರೂಪ ಆಗಿದ್ದೀರಾ, ಅಂದರೆ ನೀವು ಜ್ಞಾನಿಗಳಾಗಿದ್ದೀರಾ. ನೀವು ಬಸಂತ್ ಅಂದರೆ ಯೋಗಿಗಳಾಗಿದ್ದೀರಾ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆಯ ಮೂಲಕ ನಿಮಗೆ ಜ್ಞಾನರತ್ನ ಪ್ರಾಪ್ತಿಯಾಗುತ್ತದೆ. ಇದು ಜ್ಞಾನರತ್ನ ಆಗಿದೆ. ಈ ರತ್ನದ ಮೂಲಕ ನಿಮಗೆ ಸತ್ಯುಗದಲ್ಲಿ ಅಪಾರ ಸ್ಥೂಲ ರತ್ನ ಪ್ರಾಪ್ತಿಯಾಗುತ್ತದೆ. ಲಕ್ಷ್ಮೀ ನಾರಾಯಣರ ಬಳಿ ಎಷ್ಟೊಂದು ಸ್ಥೂಲ ರತ್ನ ಇದೆ ನೋಡಿ. ವಜ್ರ ವೈಡೂರ್ಯದ ಮಹಲ್ನಲ್ಲಿ ದೇವತೆಗಳು ನಿವಾಸವನ್ನು ಮಾಡುತ್ತಾರೆ. ಅದರ ಹೆಸರೇ ಸ್ವರ್ಗ ಆಗಿದೆ. ನೀವೀಗ ಆ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಬಡವರಿಗೆ ಇದ್ದಕ್ಕಿದ್ದಂತೆ ಬಹಳ ದೊಡ್ಡ ಲಾಟರಿ ಹೊಡೆದರೆ ಅವರು ಹುಚ್ಚರಾಗಿ ಬಿಡುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮಗೆ ವಿಶ್ವದ ರಾಜ್ಯ ಭಾಗ್ಯ ಸಿಗುತ್ತದೆ. ಅಂದ ಮೇಲೆ ಮಾಯೆ ಎಷ್ಟೊಂದು ನಿಮ್ಮ ವಿರೋಧವನ್ನು ಮಾಡುತ್ತದೆ. ಮುಂದೆ ಹೋದಂತೆ ನಿಮಗೆ ಎಲ್ಲಾ ಮಾತಿನ ಬಗ್ಗೆ ಗೊತ್ತಾಗುತ್ತದೆ. ಮಾಯೆ ಎಷ್ಟೊಂದು ಒಳ್ಳೊಳ್ಳೆ ಮಕ್ಕಳನ್ನು ಕೂಡ ನುಂಗಿ ಬಿಡುತ್ತದೆ ಅನ್ನುವುದು ಮುಂದೆ ಹೋದಂತೆ ನಿಮಗೆ ಗೊತ್ತಾಗುತ್ತದೆ. ಮಾಯೆ ಮಕ್ಕಳನ್ನು ಸಂಪೂರ್ಣ ನುಂಗಿ ಬಿಡುತ್ತದೆ. ನೀವೆಲ್ಲರೂ ಸರ್ಪವನ್ನು ನೋಡಿದ್ದೀರಾ. ಸರ್ಪ ಕಪ್ಪೆಯನ್ನು ನುಂಗುತ್ತದೆ. ಅಂದರೆ ಸರ್ಪ ಕಪ್ಪೆಯನ್ನು ಹಿಡಿದುಕೊಳ್ಳುತ್ತದೆ. ಮೊಸಳೆ ಆನೆಯನ್ನು ಹಿಡಿದುಕೊಳ್ಳುತ್ತದೆ. ಸರ್ಪ ಕಪ್ಪೆಯನ್ನು ಸಂಪೂರ್ಣವಾಗಿ ನುಂಗಿ ಬಿಡುತ್ತದೆ. ಮಾಯೆ ಕೂಡ ಇದೇ ರೀತಿ ಇದೆ. ಬದುಕಿರುವಾಗಲೇ ಮಕ್ಕಳಾದ ನಿಮ್ಮನ್ನು ಹಿಡಿದುಕೊಂಡು ಸಂಪೂರ್ಣ ಸಮಾಪ್ತಿ ಮಾಡಿಬಿಡುತ್ತದೆ. ಯಾವ ಮಕ್ಕಳನ್ನು ಮಾಯೆ ಸಮಾಪ್ತಿ ಮಾಡುತ್ತದೆಯೋ ಅಂತಹ ಮಕ್ಕಳು ಪುನಃ ಎಂದು ಪರಮಾತ್ಮ ತಂದೆಯ ಹೆಸರನ್ನೂ ಕೂಡ ಹೇಳುವುದಿಲ್ಲ. ನಿಮ್ಮಲ್ಲಿ ಯೋಗದ ಶಕ್ತಿ ಬಹಳ ಕಡಿಮೆ ಇದೆ. ಎಲ್ಲದಕ್ಕೂ ಆಧಾರ ಯೋಗದ ಶಕ್ತಿಯಾಗಿದೆ. ಹೇಗೆ ಸರ್ಪ ಕಪ್ಪೆಯನ್ನು ನುಂಗುತ್ತದೆಯೋ ಅದೇ ರೀತಿ ಮಕ್ಕಳಾದ ನೀವು ಸಂಪೂರ್ಣ ವಿಶ್ವದ ರಾಜ್ಯ ಭಾಗ್ಯವನ್ನು ನುಂಗುತ್ತೀರಾ. ಸಂಪೂರ್ಣ ವಿಶ್ವದ ರಾಜ್ಯ ಭಾಗ್ಯ ನಿಮಗೆ ಸೆಕೆಂಡ್ ನಲ್ಲಿ ಪ್ರಾಪ್ತಿಯಾಗುತ್ತದೆ. ನೀವು ಸೆಕೆಂಡ್ ನಲ್ಲಿ ಸಂಪೂರ್ಣ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ. ಪರಮಾತ್ಮ ತಂದೆ ಎಷ್ಟೊಂದು ಸಹಜವಾದ ಯುಕ್ತಿಯನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಇಲ್ಲಿ ನಿಮ್ಮ ಬಳಿ ಯಾವ ಆಯುಧವೂ ಇಲ್ಲ. ಪರಮಾತ್ಮ ತಂದೆ ಜ್ಞಾನ ಮತ್ತು ಯೋಗದ ಅಸ್ತ್ರಶಸ್ತ್ರವನ್ನು ನಿಮಗೆ ನೀಡುತ್ತಾರೆ. ಜಗತ್ತಿನಲ್ಲಿ ಪುನಃ ಅವರು ಸ್ಥೂಲ ಅಸ್ತ್ರಶಸ್ತ್ರವನ್ನು ದೇವಿಯರ ಕೈಯಲ್ಲಿ ತೋರಿಸಿದ್ದಾರೆ. ನಾವು ಎಷ್ಟೊಂದು ಶ್ರೇಷ್ಠರಾಗಿದ್ದೆವು, ನಂತರ ನಾವೇ ಎಷ್ಟೊಂದು ಕನಿಷ್ಠರಾಗಿದ್ದೇವೆ ಎಂದು ಈ ಸಮಯದಲ್ಲಿ ಮಕ್ಕಳಾದ ನೀವು ಹೇಳುತ್ತೀರಾ. ಈಗ ನೀವು ಯಾವ ಶಬ್ದವನ್ನು ಬೇಕಾದರೂ ಹೇಳಬಹುದು. ಆದರೆ ನಾವು ಅವಶ್ಯವಾಗಿ ಈ ರೀತಿ ದೇವತೆಗಳಾಗಿದ್ದೆವು. ಬಲೆ ಎಲ್ಲರೂ ಮನುಷ್ಯರೇ ಆಗಿದ್ದಾರೆ. ಆದರೆ ಗುಣ ಮತ್ತು ಅವಗುಣ ಇರುತ್ತದೆ ತಾನೆ. ದೇವತೆಗಳಲ್ಲಿ ದೈವಿ ಗುಣ ಇದೆ. ಆದ್ದರಿಂದ ದೇವತೆಗಳ ಮಹಿಮೆಯನ್ನು ಗಾಯನ ಮಾಡಲಾಗುತ್ತದೆ. ನೀವು ಸರ್ವ ಗುಣಗಳಿಂದ ಸಂಪನ್ನ ಆಗುತ್ತೀರಾ. ನಿರ್ಗುಣಿಯಾದ ನನ್ನಲ್ಲಿ ಯಾವ ಗುಣವೂ ಇಲ್ಲ ಎಂದು ಎಲ್ಲಾ ಮನುಷ್ಯರು ದೇವತೆಗಳ ಸಮ್ಮುಖದಲ್ಲಿ ಹೇಳುತ್ತಾರೆ. ಈ ಸಮಯದಲ್ಲಿ ಇಡೀ ಜಗತ್ತಿನ ಜನ ನಿರ್ಗುಣಿಗಳಾಗಿದ್ದಾರೆ. ಅಂದರೆ ಯಾರೊಬ್ಬರಲ್ಲೂ ಒಂದೇ ಒಂದು ದೇವತೆಗಳಲ್ಲಿ ಇರುವಂತಹ ಗುಣ ಇಲ್ಲ. ಪರಮಾತ್ಮ ತಂದೆ ಬಂದು ಯಾವ ಗುಣವನ್ನು ನಮಗೆ ಕಲಿಸುತ್ತಿದ್ದಾರೋ ಆ ಗುಣದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರು ಎಂದು ಗಾಯನವನ್ನು ಮಾಡಲಾಗುತ್ತದೆ.
ಈಗ ಅವಶ್ಯವಾಗಿ ವಿನಾಶ ಆಗಲೇಬೇಕು. ಸಂಗಮ ಯುಗದಲ್ಲಿ ವಿನಾಶ ನಡೆಯುತ್ತದೆ. ಈಗ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ ಮತ್ತು ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ. ಇದಕ್ಕೆ ವಿನಾಶದ ಸಮಯ ಎಂದು ಕರೆಯಲಾಗುತ್ತದೆ. ಇದು ಅಂತಿಮ ವಿನಾಶದ ಸಮಯ ಆಗಿದೆ. ನಂತರ ಅರ್ಧ ಕಲ್ಪದವರೆಗೂ ಯಾವ ಯುದ್ಧವೂ ನಡೆಯುವುದಿಲ್ಲ. ಮನುಷ್ಯರಿಗೆ ಈ ಯಾವ ಜ್ಞಾನದ ಮಾತಿನ ಬಗ್ಗೆಯೂ ಗೊತ್ತಿಲ್ಲ. ವಿನಾಶ ಕಾಲದಲ್ಲಿ ಎಲ್ಲರೂ ವಿಪರೀತ ಬುದ್ಧಿವುಳ್ಳವರಾಗಿದ್ದಾರೆ. ಆದ್ದರಿಂದ ಈ ಹಳೆಯ ಜಗತ್ತಿನ ವಿನಾಶ ಅವಶ್ಯವಾಗಿ ನಡೆಯಲೇಬೇಕು. ಈ ಹಳೆಯ ಜಗತ್ತಿನಲ್ಲಿ ಎಷ್ಟೊಂದು ತೊಂದರೆ ಇದೆ. ಈ ಹಳೆಯ ಜಗತ್ತಿನಲ್ಲಿ ಎಷ್ಟೊಂದು ಜನ ಸಾಯುತ್ತಿರುತ್ತಾರೆ. ಪರಮಾತ್ಮ ತಂದೆ ವರ್ತಮಾನ ಸಮಯದ ಪರಿಸ್ಥಿತಿಯ ಬಗ್ಗೆ ನಮಗೆ ತಿಳಿಸುತ್ತಾರೆ. ವರ್ತಮಾನ ಸಮಯದ ಪರಿಸ್ಥಿತಿಯಲ್ಲಿ ಬಹಳಷ್ಟು ಅಂತರ ಆಗಿದೆ ತಾನೆ. ಇಂದು ಭಾರತದ ಪರಿಸ್ಥಿತಿ ಏನಾಗಿದೆ ನೋಡಿ. ನಾಳೆ ಭಾರತ ಹೇಗಿರುತ್ತದೆ ನೋಡಿ. ಇಂದು ಭಾರತ ಈ ರೀತಿ ಕನಿಷ್ಠ ಆಗಿದೆ. ನಾಳೆ ನೀವು ಎಲ್ಲಿ ನಿವಾಸವನ್ನು ಮಾಡುತ್ತೀರಾ ನಿಮಗೆ ಗೊತ್ತಿದೆ. ನಾಳೆ ನಾವು ಸ್ವರ್ಗದಲ್ಲಿ ಇರುತ್ತೇವೆ. ನಿಮಗೆ ಗೊತ್ತಿದೆ, ಮೊದಲು ಹೊಸ ಜಗತ್ತು ಬಹಳ ಸಣ್ಣದಾಗಿತ್ತು. ಸತ್ಯಯುಗದಲ್ಲಿ ವಜ್ರ ವೈಡೂರ್ಯದಿಂದ ಕೂಡಿರುವಂತಹ ಮಹಲ್ ಇತ್ತು. ಭಕ್ತಿ ಮಾರ್ಗದಲ್ಲಿ ನೀವು ನಿರ್ಮಾಣ ಮಾಡಿದಂತಹ ಮಂದಿರದಲ್ಲೂ ಕಡಿಮೆ ಸಂಪತ್ತು ಇರಲಿಲ್ಲ. ಕೇವಲ ಒಂದೇ ಒಂದು ಸೋಮನಾಥನ ಮಂದಿರ ಅಷ್ಟೇ ಇರಲಿಲ್ಲ. ಭಕ್ತಿ ಮಾರ್ಗದಲ್ಲಿ ಕೇವಲ ಒಂದು ಸೋಮನಾಥನ ಮಂದಿರ ಅಷ್ಟೇ ಇರಲಿಲ್ಲ. ಒಬ್ಬರಷ್ಟೇ ಮಂದಿರವನ್ನು ನಿರ್ಮಾಣ ಮಾಡುವುದಿಲ್ಲ. ಯಾರೋ ಒಬ್ಬರು ಮಂದಿರವನ್ನು ನಿರ್ಮಾಣ ಮಾಡಿದ ತಕ್ಷಣ ಅವರನ್ನು ನೋಡಿ ಅನೇಕರು ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ. ಒಂದು ಸೋಮನಾಥನ ಮಂದಿರವನ್ನು ಎಷ್ಟೋ ಬಾರಿ ಲೂಟಿ ಮಾಡಿಕೊಂಡು ಹೋಗಿದ್ದಾರೆ. ಪುನಃ ಆ ಮುಸಲ್ಮಾನರು ಲೂಟಿ ಮಾಡಿಕೊಂಡು ಹೋದಂತಹ ವಜ್ರ ಮತ್ತು ಚಿನ್ನದ ಮೂಲಕ ತಮ್ಮ ನೆನಪಾರ್ಥವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಕಲಿಯುಗದಲ್ಲಿ ಗೋಡೆಗೆ ಕಲ್ಲನ್ನು ಹಾಕುತ್ತಾರೆ. ಕಲ್ಲಿಗೆ ಏನು ಬೆಲೆ ಇದೆ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಸಮಯದಲ್ಲಿ ಒಂದು ಸಣ್ಣ ವಜ್ರದ ತುಂಡಿಗೂ ಕೂಡ ಎಷ್ಟೊಂದು ಬೆಲೆ ಇದೆ. ಬ್ರಹ್ಮ ತಂದೆ ವಜ್ರದ ವ್ಯಾಪಾರಿಯಾಗಿದ್ದರು. ಬ್ರಹ್ಮ ತಂದೆ ತಿಳಿಸುತ್ತಾರೆ, ಒಂದು ಕಣದಷ್ಟು ವಜ್ರ ಇರುತ್ತಿತ್ತು. ಆ ಒಂದು ಕಣದಷ್ಟು ವಜ್ರಕ್ಕೆ ಬ್ರಹ್ಮ ತಂದೆಯ ಸಮಯದಲ್ಲಿ 90 ರೂಪಾಯಿ ಆಗಿತ್ತು. ಆ ಸಮಯದಲ್ಲಿ ಒಂದು ಕಣದಷ್ಟು ವಜ್ರ 90 ರೂಪಾಯಿಯಷ್ಟು ಬೆಲೆ ಬಾಳುತ್ತಿತ್ತು. ಈಗ ಒಂದು ಕಣ ವಜ್ರ ಕೂಡ ಸಾವಿರಾರು ರೂಪಾಯಿಗಿಂತ ಜಾಸ್ತಿ ಬೆಲೆ ಬಾಳುತ್ತದೆ. ಈಗ ವಜ್ರ ಸಿಗುವುದೇ ಇಲ್ಲ. ಆದ್ದರಿಂದ ವಜ್ರದ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ. ಈ ಸಮಯದಲ್ಲಿ ವಿದೇಶದವರ ಬಳಿ ಬಹಳಷ್ಟು ಹಣ ಇದೆ. ಆದರೆ ಸತ್ಯುಗಕ್ಕೆ ಹೋಲಿಕೆ ಮಾಡಿದರೆ ವಿದೇಶದವರ ಬಳಿ ಇರುವಂತಹ ಧನ ಸಂಪತ್ತು ಕೂಡ ಏನೂ ಅಲ್ಲ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ವಿನಾಶ ಕಾಲದಲ್ಲಿ ಎಲ್ಲರೂ ವಿಪರೀತ ಬುದ್ಧಿವುಳ್ಳವರಾಗಿದ್ದಾರೆ. ನೀವೀಗ ಹೇಳುತ್ತೀರಾ ವಿನಾಶ ಸಮೀಪದಲ್ಲೇ ಇದೆ ಎಂದು. ವಿನಾಶ ಸಮೀಪದಲ್ಲಿ ಇದೆ ಅನ್ನುವ ನಿಮ್ಮ ಮಾತನ್ನು ಕೇಳಿ ಜಗತ್ತಿನ ಜನ ನಗುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಇನ್ನೂ ಎಷ್ಟು ಸಮಯದವರೆಗೂ ಇದೇ ಕಲಿಯುಗದಲ್ಲಿ ಹೀಗೆ ಕುಳಿತುಕೊಳ್ಳಲು ಸಾಧ್ಯ? ನನಗೆ ಈ ಕಲಿಯುಗದಲ್ಲಿ ಏನು ಖುಷಿ ಆಗುತ್ತದೆ ಏನು? ಈ ಕಲಿಯುಗದಲ್ಲಿ ತಂದೆಗೆ ಯಾವ ಮಾತಿನ ಖುಷಿಯೂ ಆಗುವುದಿಲ್ಲ. ನನಗೆ ಸುಖದ ಅನುಭವವೂ ಆಗುವುದಿಲ್ಲ, ನನಗೆ ದುಃಖದ ಅನುಭವವೂ ಆಗುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಿಮ್ಮೆಲ್ಲರನ್ನು ಪಾವನರನ್ನಾಗಿ ಮಾಡುವಂತಹ ಡ್ಯೂಟಿ ನನ್ನ ಮೇಲಿದೆ. ಎಲ್ಲರನ್ನು ಪಾವನರನ್ನಾಗಿ ಮಾಡುವಂತಹ ಕರ್ತವ್ಯ ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆ. ನೀವು ಮೊದಲು ಈ ರೀತಿ ದೇವತೆಗಳಾಗಿದ್ದೀರಿ. ಈಗ ನೀವು ಈ ರೀತಿ ಸಾಧಾರಣ ಮನುಷ್ಯರಾಗಿದ್ದೀರಾ. ಈಗ ಪುನಃ ನೀವು ಈ ರೀತಿ ಶ್ರೇಷ್ಠ ದೇವತೆ ಆಗಬೇಕು. ನಿಮ್ಮನ್ನು ನಾನೀಗ ಪುನಃ ಈ ರೀತಿ ಶ್ರೇಷ್ಠ ದೇವತೆಯನ್ನಾಗಿ ಮಾಡುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ. ನಿಮಗೆ ಗೊತ್ತಿದೆ, ನಾವೀಗ ಪುನಃ ಈ ರೀತಿ ದೇವತೆ ಆಗುತ್ತೇವೆ. ಈಗ ನಿಮಗೆ ತಿಳುವಳಿಕೆ ಬಂದಿದೆ. ನಾವು ದೈವಿ ಮನೆತನದ ಆತ್ಮರಾಗಿದ್ದೆವು. ನಾವು ರಾಜ್ಯವನ್ನು ಆಳುತ್ತಿದ್ದೆವು. ಪುನಃ ನಾವೇ ನಮ್ಮ ರಾಜ್ಯವನ್ನು ಕಳೆದುಕೊಂಡೆವು. ನಾವು ರಾಜ್ಯವನ್ನು ಕಳೆದುಕೊಂಡ ನಂತರ ಅನ್ಯ ಧರ್ಮದವರು ಈ ಸೃಷ್ಟಿಗೆ ಬಂದರು. ಈಗ ಈ ನಾಟಕ ಚಕ್ರ ಪೂರ್ಣ ಆಗುತ್ತದೆ. ಈಗ ನಿಮಗೆ ಗೊತ್ತಿದೆ, ಇದು ಲಕ್ಷಾಂತರ ವರ್ಷದ ಮಾತಲ್ಲ. ವಿನಾಶಕ್ಕೋಸ್ಕರ ಈಗ ಈ ಯುದ್ಧ ನಡೆಯುತ್ತಿದೆ. ವಿದೇಶದಲ್ಲಿ ಇರುವಂತವರು ಆರಾಮಾಗಿ ಸಾಯುತ್ತಾರೆ. ಅವರಿಗೆ ಯಾವ ಮಾತಿನ ಕಷ್ಟವೂ ಆಗುವುದಿಲ್ಲ. ವಿನಾಶದ ಸಮಯದಲ್ಲಿ ಹಾಸ್ಪಿಟಲ್ ಮುಂತಾದದ್ದು ಇರುವುದಿಲ್ಲ. ಅಂದ ಮೇಲೆ ಯಾರು ಕುಳಿತು ಯಾರ ಸೇವೆಯನ್ನು ಮಾಡಲು ಸಾಧ್ಯ? ವಿನಾಶದ ಸಮಯದಲ್ಲಿ ಆಸ್ಪತ್ರೆ ಇರುವುದಿಲ್ಲ. ಅಂದ ಮೇಲೆ ಯಾರು ಯಾರ ಸೇವೆಯನ್ನು ಮಾಡುವುದಿಲ್ಲ. ಮತ್ತು ವಿನಾಶದ ಸಮಯದಲ್ಲಿ ಎಲ್ಲರೂ ಸಾಯುವ ಕಾರಣ ಯಾರು ಯಾರಿಗೋಸ್ಕರವೂ ಅಳುವುದಿಲ್ಲ. ಸತ್ಯಯುಗದಲ್ಲಿ ಸತ್ತಾಗ ಅಳುವಂತಹ ಪದ್ಧತಿ ಇಲ್ಲ. ಸತ್ಯಯುಗದಲ್ಲಿ ಸಾವು ಕೂಡ ಸಹಜವಾಗಿ ಬರುತ್ತದೆ. ಸತ್ಯಯುಗದ ಸಾವನ್ನು ದೇವತೆಗಳು ಸಹಜವಾಗಿ ಸ್ವೀಕಾರ ಮಾಡುತ್ತಾರೆ. ಇಲ್ಲಿ ಸಾಯುವಂತಹ ವ್ಯಕ್ತಿಗಳು ಬಹಳಷ್ಟು ದುಃಖಿಗಳಾಗಿ ಸಾಯುತ್ತಾರೆ. ಏಕೆಂದರೆ ನೀವೇ ಬಹಳಷ್ಟು ಸುಖವನ್ನು ಅನುಭವ ಮಾಡಿದ್ದೀರಾ. ಅಂದ ಮೇಲೆ ಈಗ ನೀವೇ ಬಹಳಷ್ಟು ದುಃಖವನ್ನು ಅನುಭವ ಮಾಡಬೇಕು.
ಈಗ ಇಲ್ಲಿ ರಕ್ತದ ನದಿ ಹರಿಯುತ್ತದೆ. ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಈಗ ಯುದ್ಧ ಪ್ರಾರಂಭ ಆಗಿದೆ, ನಂತರ ಪುನಃ ಜಗತ್ತು ಶಾಂತ ಆಗುತ್ತದೆ ಎಂದು. ಆದರೆ ಶಾಂತ ಆಗುವುದಿಲ್ಲ, ಸಂಪೂರ್ಣ ಯುದ್ಧ ನಡೆಯುತ್ತದೆ. ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಎಂದು ಕರೆಯುತ್ತಾರೆ. ವಿನಾಶದ ಸಮಯದಲ್ಲಿ ನೀವು ಖುಷಿಯಲ್ಲಿ ಇರುತ್ತೀರಾ. ಜಗತ್ತಿನ ಜನ ಇಲಿಯಂತೆ ಸಂಕಟದ ಅನುಭವವನ್ನು ಮಾಡುತ್ತಾರೆ. ನೀವೀಗ ದೇವತೆ ಆಗುತ್ತೀರಾ ಅಂದ ಮೇಲೆ ಈ ಕಲಿಯುಗದ ಚೀಚಿ ಸೃಷ್ಟಿಗೆ ನೀವು ಪುನಃ ಬರಲು ಸಾಧ್ಯ ಇಲ್ಲ. ಗೀತೆಯಲ್ಲಿ ಭಗವಾನ್ ವಾಚ್ ಅನ್ನುವ ಶಬ್ದ ಇದೆ. ವಿನಾಶವನ್ನು ನೋಡಿ ಮತ್ತು ಸ್ಥಾಪನೆಯನ್ನು ಕೂಡ ನೋಡಿ. ವಿನಾಶ ಮತ್ತು ಸ್ಥಾಪನೆಯ ಸಾಕ್ಷಾತ್ಕಾರ ಆಯಿತು ತಾನೆ. ಅಂತ್ಯದಲ್ಲಿ ಈ ಎಲ್ಲಾ ಮಾತಿನ ಸಾಕ್ಷಾತ್ಕಾರ ಆಗುತ್ತದೆ. ಇಂತಿಂತವರು ಇಂತಹ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಅನ್ನುವ ಮಾತಿನ ಸಾಕ್ಷಾತ್ಕಾರ ಅಂತ್ಯದಲ್ಲಿ ಆಗುತ್ತದೆ. ಆ ಸಮಯದಲ್ಲಿ ಯಾರು ಪುರುಷಾರ್ಥವನ್ನು ಮಾಡಿಲ್ಲವೋ ಅವರು ಬಹಳಷ್ಟು ಅಳುತ್ತಾರೆ, ಪಶ್ಚಾತ್ತಾಪವನ್ನು ಪಡುತ್ತಾರೆ, ಶಿಕ್ಷೆಯನ್ನು ಅನುಭವ ಮಾಡುತ್ತಾರೆ, ತಮ್ಮ ಅದೃಷ್ಟವನ್ನು ಬೈದುಕೊಳ್ಳುತ್ತಾರೆ. ಆದರೆ ಆ ಸಮಯದಲ್ಲಿ ಏನನ್ನು ಮಾಡಲು ಸಾಧ್ಯ? ಇದು 21 ಜನ್ಮದ ಲಾಟರಿ ಆಗಿದೆ. ಈಗ ನಿಮಗೆ ಸ್ಮೃತಿ ಬಂದಿದೆ. ಸಾಕ್ಷಾತ್ಕಾರವನ್ನು ಮಾಡಿಸದೆ ಪರಮಾತ್ಮ ತಂದೆ ಯಾರಿಗೂ ಶಿಕ್ಷೆಯನ್ನು ನೀಡುವುದಿಲ್ಲ. ಅವಶ್ಯವಾಗಿ ಎಲ್ಲರ ಮೇಲೂ ಕೇಸ್ ನಡೆಯುತ್ತದೆ. ಧರ್ಮರಾಜ್ಪುರಿಯಲ್ಲಿ ಎಲ್ಲರ ಮೇಲೂ ಕೇಸ್ ನಡೆಯುತ್ತದೆ. ಅಲ್ಲಿ ಪಾಪದ ಸಾಕ್ಷಾತ್ಕಾರವನ್ನು ಮಾಡಿಸಿ ನಂತರ ಶಿಕ್ಷೆಯನ್ನು ನೀಡಲಾಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸ್ವಯಂನಲ್ಲಿ ಜ್ಞಾನರತ್ನವನ್ನು ಧಾರಣೆ ಮಾಡಿಕೊಂಡು ರೂಪ ಬಸಂತಾಗಬೇಕು. ಅಂದರೆ ಜ್ಞಾನಿಗಳು ಮತ್ತು ಯೋಗಿಗಳಾಗಬೇಕು. ಜ್ಞಾನರತ್ನದ ಮೂಲಕ ವಿಶ್ವದ ರಾಜ್ಯಭಾಗ್ಯದ ಲಾಟರಿಯನ್ನು ಪಡೆದುಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಈ ವಿನಾಶದ ಸಮಯದಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿಯನ್ನು ಇಟ್ಟುಕೊಂಡು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಅಂತಿಮ ಸಮಯದಲ್ಲಿ ಪಶ್ಚಾತ್ತಾಪವನ್ನು ಪಡುವಂತಹ ಯಾವ ಕರ್ಮವನ್ನೂ ಮಾಡಬಾರದು. ಅಂತ್ಯದಲ್ಲಿ ಸ್ವಯಂನ ಅದೃಷ್ಟವನ್ನು ಬೈದುಕೊಳ್ಳುವಂತಹ ಯಾವ ಕರ್ಮವನ್ನೂ ಕೂಡ ಮಾಡಬಾರದು. ಇಂದಿನ ವರದಾನ ಆಗಿದೆ. ಸದಾ ಸ್ನೇಹಿಗಳಾಗಿ ಹಾರುವ ಕಲೆಯ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ವಿಜಯ ನಿಶ್ಚಿತ ಎಂದು ಅನುಭವವನ್ನು ಮಾಡುತ್ತಾ ನಿಶ್ಚಿಂತರಾಗಿರಿ. ಸ್ನೇಹಿ ಮಕ್ಕಳಿಗೆ ಬಾಪ್ತಾದರವರ ಮೂಲಕ ಹಾರುವ ಕಲೆಯ ವರದಾನ ಪ್ರಾಪ್ತಿಯಾಗುತ್ತದೆ. ಹಾರುವ ಕಲೆಯ ಮೂಲಕ ಸೆಕೆಂಡ್ನಲ್ಲಿ ಬಾಪ್ತಾದರವರ ಬಳಿ ಹೋಗಿ ತಲುಪಿ. ಎಂತಹ ಸ್ವರೂಪದಲ್ಲಿ ಮಾಯೆ ಬಂದರೂ ಕೂಡ ಆಗ ಮಾಯೆ ನಿಮ್ಮನ್ನು ಮುಟ್ಟಲೂ ಕೂಡ ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ಛತ್ರಛಾಯೆ ಒಳಗಡೆ ಮಾಯೆ ಛಾಯೆ ಕೂಡ ಬರಲು ಸಾಧ್ಯ ಇಲ್ಲ. ಸ್ನೇಹ ಪರಿಶ್ರಮವನ್ನು ಕೂಡ ಮನೋರಂಜನೆಯಲ್ಲಿ ಪರಿವರ್ತನೆ ಮಾಡುತ್ತದೆ. ಸ್ನೇಹ ಪ್ರತಿಯೊಂದು ಕರ್ಮದಲ್ಲೂ ವಿಜಯ ನಿಶ್ಚಿತ ಆಗಿದೆ ಅನ್ನುವ ಸ್ಥಿತಿಯ ಅನುಭವವನ್ನು ಮಾಡಿಸುತ್ತದೆ. ಸ್ನೇಹಿ ಮಕ್ಕಳು ಸದಾ ನಿಶ್ಚಿಂತರಾಗಿ ಇರುತ್ತಾರೆ. ಸ್ನೇಹಿ ಮಕ್ಕಳು ಎಲ್ಲಾ ಸಮಯದಲ್ಲೂ ನಿಶ್ಚಿಂತರಾಗಿ ಇರುತ್ತಾರೆ. ಇಂದಿನ ಶ್ಲೋಗನ್ ಆಗಿದೆ, ಯಾವ ಮಾತು ಹೊಸ ಮಾತಲ್ಲ, ನಥಿಂಗ್ ನ್ಯೂ ಅನ್ನುವ ಸ್ಮೃತಿಯ ಮೂಲಕ ಸದಾ ಅಚಲರಾಗಿ ಇರಿ. ಆಗ ಖುಷಿಯಲ್ಲಿ ನೃತ್ಯವನ್ನು ಮಾಡುತ್ತಿರುತ್ತೀರಾ. ಒಳ್ಳೆಯದು. ಓಂ ಶಾಂತಿ.